ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಮ್ಮ RCB ಕ್ವಾಲಿಫೈ ಆತ್ ನೋಡ್ರಿ. ನಿನ್ನೆ ಮ್ಯಾಚ್ ಡೆಲ್ಲಿ, ಈ ಕಡೆ ಗುಜರಾತ್ ಇತ್ತು. ಗುಜರಾತ್ ಅವ್ರಿಗೆಲ್ಲ ನಾವು 3 ಟೀಮ್ ಕ್ವಾಲಿಫೈ ಆದವು. ಈ ಕಡೆ ಗುಜರಾತ್, ಪಂಜಾಬ, ನಮ್ದು RCB ಮ್ಯಾಚ್ ಆತ. ಬಟ್ ಕ್ವಾಲಿಫೈ ಆಗಿದ್ದು ನಮ್ಮ ಟೀಮ್ಗಳು. ಏನು ಡೆಲ್ಲಿಗೆ ಚಾನ್ಸ್ ಇತ್ತು, ಗೆಲ್ಲಬೇಕಿತ್ತು, ಕರೆ ಸೋತ್ರು. ಮತ್ತೆ ಏನು ಮಾಡಕ್ ಆಗಂಗಿಲ್ಲ ನೋಡಿ. ಇನ್ನೊಂದು ಚಾನ್ಸ್ ಉಳ್ದೈತಿ, ಅದು ಮುಳುಗವನಿಗೆ ಒಂದು ಉಳ್ಕಡ್ಡಿ ಆಸರೆ ಅನ್ನಂಗ. ಈ ಕಡೆ ಲಖನೌ, ಈ ಕಡೆ ಡೆಲ್ಲಿಗೆ ಅಂದ್ರೆ 4 ನಂಬರ್ ಬರಾಕ 3 ಟೀಮ್ ಹತ್ರ ಪ್ಲೇ ಆಫಿಗೆ. ಅದು ಈಗ ಮುಂಬೈ, ಲಖನೌ, ಡೆಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ. ಆದ್ರೆ ಮುಂಬೈಗೆ ಚಾನ್ಸ್ ಐತೆ ಅಂತೇಳಿ ನಮ್ದೊಂದು ವಿಚಾರ. ಏನಾಕೈತೋ ಗೊತ್ತಿಲ್ಲ. ನಿನ್ನೆ ನಮ್ದು ಅಟ್ಟ ಸಾಂಗ್ ಬಿಟ್ಟಿವ್ರಿ, ಕಾವು ಕಾವು ಕರಿಲಿಲ್ಲೋ ಗೋವಾ. ಪ್ರಕಾಶ್ ಆರ್ಕೆ ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲ್ದಾಗ ದಯವಿಟ್ಟು ಹೋಗಿ ಸಾಂಗ್ ನೋಡ್ರಿ. ಸಾಂಗ್ ನೋಡಿದ ಮೇಲೆ ನಿಮ್ಗೆ ಹೆಂಗೆ ಅನಿಸ್ತಂತ ಒಂದು ಕಮೆಂಟ್ ಹಾಕ್ರಿ, ಮರ್ಯಾಕೆ ಹೋಗ್ಬೇಡ್ರಿ. ದಯವಿಟ್ಟು ಪ್ರಕಾಶ್ ಆರ್ಕೆ ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲ್ದಾಗ ನಮ್ದು ಹೊಸ ಸಾಂಗ್ ಬಿಟ್ಟಿವಿ, ಕಾವು ಕಾವು ಕರಿಲಿಲ್ಲೋ ಗೋವಾ. ದಯವಿಟ್ಟು ಹೋಗಿ ನೋಡ್ರಿ. ಇನ್ನು ನಮ್ಮ RCB ವಿಷಯಕ್ಕೆ ಬರೋಣ ಅಂದ್ರೆ ಏನ್ರಿಪ್ಪ ಅಂದ್ರೆ ನಮ್ದು ಕ್ವಾಲಿಫೈ ಮನೆನೇ ಹಾಕಿತ್ತು. ಏನು ನಮ್ದು RCB KKR ಮ್ಯಾಚ್ ಇತ್ತಲ್ರಿ, ಅವಾಗ ಮಳೆ ಬತ್ತು. ಎಲ್ಲ ಅಭಿಮಾನಿಗಳು ನಮ್ಮ ಕಿಂಗ್ ಕೊಹ್ಲಿಗೆ ಒಂದು ಟ್ರಿಬ್ಯೂಟ್ ಸಲ್ಲಿಸಬೇಕು ಅಂತೇಳಿ ಎಲ್ಲರೂ ವೈಟ್ ಜರ್ಸಿ ಹಾಕೊಂಡ್ ಬಂದಿದ್ರು. ಎಂಥ ಒಂದು ಭಾವನಾತ್ಮಕ ಕ್ಷಣ ಆತ್ ಗೊತ್ತೇನ್ರಿ ಅವಾಗ. ಎಂಥದ್ದು ಏನು ಸುದ್ದಿ. ಎಲ್ಲರೂ ಬಿಳಿ ಜರ್ಸಿ ಹಾಕೊಂಡು ಮ್ಯಾಚ್ ನೋಡಕಂತ ಹೋದ್ರು. ನಮ್ಮ ಕಿಂಗ್ ಕೊಹ್ಲಿಗೆ ಟ್ರಿಬ್ಯೂಟ್ ಸಲ್ಲಿಸಾಕ ಮಳಿ ಬತ್ತು ಅವನೊಂದು ಮ್ಯಾಚ್ ಆಲಿಲ್ಲ. ಮ್ಯಾಗ ಆಕಾಶಿನಾಗ ಬಿಳಿ ಹಕ್ಕಿಗಳು ಬಂದಿದ್ದು ರೀ ಕಿಂಗ್ ಕೊಹ್ಲಿಗೆ ಟ್ರಿಬ್ಯೂಟ್ ಸಲ್ಸಾಕ. ಎಂಥದೊಂದು ಭಾವನಾತ್ಮಕ ಕ್ಷಣ ಅದು. ಅವ ಏನ್ರೆ ಮ್ಯಾಚ್ ಆಡಕ್ಕೆ ಬಂದಿರಬೇಕು, ಮ್ಯಾಚ್ ಆಗಿತ್ತು. ಈ ಕಡೆ ಎಲ್ಲಾರು ಮಂದಿ ಬಿಳಿ ಜರ್ಸಿ ಮ್ಯಾಗ ಆಕಾಶಿನಾಗ ಬಿಳಿ ಹಕ್ಕಿಗಳು. ಎಂಥದೊಂದು ಭಾವನಾತ್ಮಕ ಕ್ಷಣ ಅದು, ಒಂಥರ ಎಮೋಷನಲ್. ಏನು ಮಾಡ್ತೀರಿ, ಮ್ಯಾಚ್ ಆಲಿಲ್ಲ. ಅದೊಂದು ಬಹಳ ನಮ್ಗೆ ಅಪರೂಪ ಅನಿಸ್ತು, ಒಂದು ಖುಷಿ ಅನಿಸ್ತಾರೆ. ಅದೊಂದು ರಾಯಲ್ ಚಾಲೆಂಜ್ ಬೆಂಗಳೂರು ಪೇಜ್ ಐತಲ್ಲ, ಅಫಿಷಿಯಲ್ ಪೇಜ್ ಹಾಕ್ಯಾರ ನೋಡ್ರಿ ಆ ವಿಡಿಯೋ. ಮ್ಯಾಚ್ ಏನ ಗ್ರೌಂಡಿದಾಗ ಮ್ಯಾಗ ಆಕಾಶನಾಗ ಬಿಳಿ ಹಕ್ಕಿಗಳು ಹಾರಿ ಹೋದು. ಅದೊಂಥರ ಭಾಳ ಒಂಥರ ಮನುಷ್ಯಗೆ ಖುಷಿ ಅನಿಸ್ತ. ಬಟ್ ಏನು ಮಾಡ್ತೀರಿ ನೋಡೋಣ. ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಐತಿ RCB ಆ ಕಡೆ ಯಾವುದೋ ಯಾವ್ದು ಹೈದರಾಬಾದ್ ಕೂಡ ಮ್ಯಾಚ್ ಐತ್ರಿ. ನೋಡೋಣ, ಅವಾಗೋ ಮಂದಿ ಬಿಳಿ ಜರ್ಸಿ ಹಾಕೊಂಬರೋ ಸಾಧ್ಯತೆ ಐತಿ. ಏನಾಗತ್ತೋ ಗೊತ್ತಿಲ್ಲ. ಆದ್ರೆ ನಮ್ಮ RCB ಮಾತ್ರ ಕ್ವಾಲಿಫೈ ಆಗೈತೆ. ಭಾಳ ಖುಷಿ ಅನಿಸ್ತ್ರಿ ಈ ವಿಷಯ ನಮಗೆ. ಯಾಕಂದ್ರೆ 4-5 ವರ್ಷ ಆಯ್ತು ಕಂಟಿನ್ಯೂ ಬರ್ಲಾಕತ್ತಾರ. ನಮ್ದು ಯಾರೋ ಕ್ವಾಲಿಫೈ ಆಗಿ ಬರ್ಲಾತ್ರ. 1 ವರ್ಷ ಏನೋ ಗ್ಯಾಪ್ ಆಗಿತ್ತು. 4-5 ವರ್ಷದ ನಾವು ಇಷ್ಟು ತೆಗೆದೀವಿ ಅಂದ್ರೆ ನಿಮ್ಗೆ ಗೊತ್ತಾಕೈತಿ. ಮೊನ್ನೆ ಅಷ್ಟು ಮ್ಯಾಚ್ ಆಗಿತ್ತಂದ್ರೆ ಅವಾಗ ಅಫಿಷಿಯಲ್ ಆಗಿ ಹಾಕಿದ್ದೀವಿ. ಬಟ್ ಆದ್ರೆ ಏನು ಮಾಡ್ತೀನಿ, ಮಳಿ ಹಚ್ಚಿ ಕಟ್ಟಿತ್ರಿಪ್ಪ ಮಳಿ. ಅದು ಒಟ್ಟ ಸೌಡಿ ಸಿಗ್ಲಿಲ್ಲ. ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿತ್ತಂದ್ರೆ ಭಾಳ ಚಂದ ಹಾಕಿತ್ತು. ಆದ್ರೆ ಕತೆ ಚಂದ ಆಗಲಿಲ್ಲ. ಮಳಿ ಬತ್ತು. ಮತ್ತು ಮಳಿ ಬೆಂಗಳೂರದಾಗ ಮಳಿ ಹೆಂಗೆ ಗೊತ್ತೇನ್ರಿ, ಸಂಜೆಗೆ ಚಾಲು ಆತರ ಮುಂಜಾನೆ 6ಕ್ಕೆ ನಿಲ್ತೈತಿ. ನಮ್ಮ ಕಡೆ ಹೆಂಗ ರಪ 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 ಹೊಡೆದು ಒಂದು ಅರ್ಧ ತಾಸು ಹೊಡೆದು ಮಳೆ ನಿಂತು ಬಿಡ್ತೈತಿ. ಆದ್ರೆ ಆ ಕಡೆ ಸೈಡ್ ಎಲ್ಲ ಭಾಳ ಮಳಿ ಹಂಗೆ ಹೊಡಿತೈತ್ರಿ ಮಳಿ. ಮತ್ತು ಮಳಿ ಬಿರುಸಿ ಬೆಳ ನಾ ಮ್ಯಾಚ್ ಎಲ್ಲಿ ಆಡ್ತೀನಿ ಅಲ್ಲಿ ನಮ್ಮ ಗಡಿ ಈಶಾಡಕ್ಕೆ ಹೋಗ್ತಾವು. ಮತ್ತು ಟೀಮ್ ಡೇವಿಡ್ ಮನೆ ಈಶಾಡ್ಲಿಲ್ಲ. ಹಂಗೆ ಆಯ್ತು ಕತೆ ಅದ. ಇನ್ನು ನಿನ್ನೇನು ಮೊನ್ನೆ ನಮ್ಮ 2 ಕ್ಯಾಂಡಿಡೇಟ್ ಟೀಮ್ ಡೇವಿಡ್ ಮತ್ತು ಫಿಲಿಪ್ ಸಾಲ್ಟ್ ತಮ್ಮ ಇನ್ಸ್ಟಾಗ್ರಾಮ್ದಾಗ ತಮ್ಮ ಫೋಟೋ ಬಿಟ್ಟಾರ. ಭಾಳ ಚಂದ ಎಡಿಟ್ ಮಾಡ್ಯಾರ. ಅವ್ನು ಯಾವ ಎಡಿಟ್ ಮಾಡ್ಯಾನ ಏನು ಸುದ್ದಿ, ಏನು 200-300 ರೂಪಾಯಿ ಎಡಿಟ್ ಮಾಡಿ ಕೊಟ್ಟಂಗೆ ಕಾಣ್ತಾನ ಫೋಟೋ. ಹಳೀ ಕಾಲ ಇತ್ತಲ್ರಿ, ಹಳೀ ಕಾಲದ ಎಡಿಟ್ ಮಾಡಿ ಬಿಟ್ಟಾರ. ಅದೊಂಥರ ಕಾಮಿಡಿ ಆಗೈತಿ. ಎದಕ್ಕೆ ಬಿಟ್ಟಾರ ಅನ್ನೋಂಥದ್ದು ಗೊತ್ತಿಲ್ಲ. ಏನು ಐತೆ ಅಂಥದ್ದು ಫೋಟೋ ಅಂದ್ರೆ ಭಾಳ ಚಂದ ರೀ. ಅಟ ಸ್ಕ್ರೀನ್ ಮ್ಯಾಗ ಹಾಕಿರ್ತೇನೆ, ನೀವು ನೋಡ್ರಿ. ಈ ಕಡೆ ಒಂದು ಸೇಮ, ಈ ಕಡೆ ಒಂದು ಸೇಮ, ಮ್ಯಾಗ ಒಂದು ಸೇಮ್ ಇಟ್ಟು ತೆಳಗೊಂದು ಸೇಮ್, ತೆಳಗ ಮ್ಯಾಗ ಇಟ್ಟರು ಗೊತ್ತಿಲ್ಲ ನೋಡ್ರಿ. ಅದು ಹಂಗೆ ಹಾಕಿ ಬಿಟ್ಟ ಫೋಟೋ ಬಿಟ್ಟಾರ. ಎದಕ್ಕೆ ಬಿಟ್ಟಾರ ಗೊತ್ತಿಲ್ಲ. ಈ ಕಡೆ ಫಿಲಿಪ್ ಸಾಲ್ಟೋ ಬಿಟ್ಟಾನ, ಟೀಮ್ ಡೇವಿಡ್ ಬಿಟ್ಟಾರ. ಇದ್ರದ ಈ ವಿಚಾರ ಏನು ಅನ್ನೋಂಥದ್ದು ಗೊತ್ತಿಲ್ಲ. ಅವ್ರ ಹೇಳ್ಬೇಕಾದನ್ನ ಎದಕ್ಕೆ ಬಿಟ್ಟಾರ ಗೊತ್ತಿಲ್ಲ. ಹಳೇ ಕಾಲದ ಫೋಟೋ ಎಡಿಟ್ ಐತ್ರಿ. ಅದು ನಮ್ದು ಒಂದು ಕಾಲಿತ್ತು. ಕೆನಾನ್ ಕ್ಯಾಮ್ರಾ ತೊಗೊಂಡು ಹೋಗಿದ್ದೀವಿ ಬಾಡಿಗೆ. 50 ರೂಪಾಯಿ 100 ರೂಪಾಯಿ ಒಂದು ತಾಸಿಗೆ 2 ತಾಸಿಗೆ ಬಾಡಿಗೆ. ಅವ್ನು ಕ್ಯಾಮ್ರಾ ಕೊಟ್ಟವನು ಜಲ್ದಿ ಬಾಪ್ಪ ಇನ್ನೊಂದು ಬಾಡಿಗೆ ಐತಾನ ಅವನು. ಕೆನಾನ್ ಕ್ಯಾಮ್ರಾದ ಮುಂದಿನ ಕ್ಯಾಪ್ ಹಿಡ್ಕೊಂಡು ಹಿಂಗೆ ಪೋಸ್ ಕೊಟ್ಟು ಫೋಟೋ ಹೊಡಿತಿದ್ದೀವಿ. ಅದನ್ನು ಒಂದು 50 ರೂಪಾಯಿ 20 ರೂಪಾಯಿಗೆ ಎಡಿಟ್ ಮಾಡ್ತಿದ್ವಿ. ಬಾಳ್ಳಗೆ ಆಗ್ಬೇಕು ಮಾರಿ, ಫುಲ್ ಗ್ರೀನ್ ರೆಡ್ ಎಲ್ಲೋ ಭಗ್ಗಂತ ಮಾಡಿ ಅವು ಬೈಕ್ ಮ್ಯಾಗ ಫೋಟೋ ಹೊಡ್ಕೊಳ್ಳೋದು. ನಮ್ಮ ಕಡೆ ಎಲ್ಲಿರ್ಬೇಕು ಬೈಕ್, ಇವ್ರ ಕಡೆ ಬೈಕ್ ಇಸ್ಕೊಳ್ಳೋದು. ಭಾಳ ಚಂದ ರೀ ಅವಾಗಿನದು ಕಾಲ. ಬಾಲ್ಯ ಅನ್ನೋದು ಅದೊಂಥರ ಭಾಳ ಎಮೋಷ್ನಲಿ ಏನಂತಾರ, ಅದೊಂದು ನೆನಪು. ಬಾಲ್ಯ ನೆನಪು ಅಲ್ರಿ, ಬಾಲ್ಯದ ನೆನಪುಗಳು ಭಾಳ ನಮಗೆ ಕಾಡ್ತದೆ. ಅದು ಖುಷಿ ಕೊಡುವಂಥದ್ದು. ಅದೊಂದು ಕಾಲಿತ್ತು ಬಿಡ್ರಿ. ಈಗ ನಮ್ದು RCB ಅಂತೂ ಈಗ ಕ್ವಾಲಿಫೈ ಆಗೈತೆ. ಅದೊಂಥರ ನಮ್ಗೆ ಭಾಳ ಖುಷಿ ವಿಚಾರ. 3 ಟೀಮ್ ಅಂತೂ ಕ್ವಾಲಿಫೈ ಆಗ್ಯಾರ. ಒಂದು ಗುಜರಾತ್, ಈ ಕಡೆ ನಮ್ದು RCB, ಪಂಜಾಬ. ಇನ್ನು ನಮ್ಮ ಟೀಮ್ ಇನ್ನು 2 ಮ್ಯಾಚ್ ಉಳಿದ. 2 ಗೆಲ್ಬೇಕು. ಟಾಪ್ನಾಗ ನಮ್ಮ ಟೀಮ್ ಬರಬೇಕು. ಟಾಪ್ನಾಗ ಬತ್ತು ಕಪ್ ಹೊಡ್ಕೊಂಡು ಹೋಗುದು. ಟಾಪ್ ಇರಲಿ ಏನ್ಯಾಕಿರಲಿ, ಒಟ್ಟ RCB ಮಾತ್ರ ಗೆಚ್ಚು ಗೆಲಿಗಿಲಿ ಈ ಸಲ ಪ್ರದರ್ಶನ ಕೊಟ್ಟಿದ್ರು. ಯಾಕಂದ್ರೆ ಟೀಮ್ ಫುಲ್ ಪ್ಯಾಕ್ ಐತಲ್ರಿ. ಹಿಂದ ಮುಂದೆ ಆ ಕಡೆ ಈ ಕಡೆ ಫುಲ್ ಪ್ಯಾಕ್. ಯಾಕಡೆ ಬರ್ತೀನಿ ಆ ಕಡೆ ಬೀಳ್ತಾವ ಗಜ್. ಹಂಗೆ ರೆಡಿ ಆಗೈತೆ ನಮ್ಮ ಟೀಮ್. ಆಲ್ರೆಡಿ 2 ನಂಬರ್ ಐತೆ. ಬಟ್ ಇನ್ನೊಂದು 2 ಗೆಲ್ಬೇಕ್ರಿ. ಗೆತ್ತಂದ್ರೆ ಸ್ವಲ್ಪ ನಾವು ಟಾಪ್ನಾಗ ಇದ್ದೀವಿ ಅಂದ್ರೆ ನಮಗೂ ಅಲ್ಲಿ ಒಂದು ಪ್ಲೇ ಆಫಿಗೆ ಒಂದು ಚಾನ್ಸಸ್ ಸಿಗ್ತೈತೆ ನಮಗೆ. ಅಂದ್ರೆ ನಾ ಮೊನ್ನೆ ಅದ ಹೇಳ್ಕೋತಾ ಬಂದೀನಿ. 1 ಅಥವಾ 2 ನಂಬರ್ ಬರ್ತದೆ ನಮಗೂ ಭಾಳ ಚಲೋ ಆಗ್ತೈತಿ. ನೋಡೋಣ್ರಿ. ಇನ್ನು ಉಳಿದದ 2 ಮ್ಯಾಚ. ಒಂದು ಹೈದರಾಬಾದ್ಗೂ ಐತ್ರಿ ನೆಕ್ಸ್ಟ್ ಮ್ಯಾಚ. ಅದು ಮ್ಯಾಚ
ಇದ್ದಾಗ ಮತ್ತೆ ಬರೋಣಂತ್ರಿ. ಈಗ ಸದ್ಯಕ್ಕಂತರೂ RCB ಕ್ವಾಲಿಫೈ ಆಗೈತೆ, ಭಾಳ ಖುಷಿ ಆಗೈತಿ. ಈ ವರ್ಷ ಒಟ್ಟು 3 ಟೀಮ್ ಆಗ್ಯಾವ, ಇನ್ನೊಂದು ಟೀಮಿಗೆ ನಡೆದೈತಿ, ಏನಾಕೈತಿ ಗೊತ್ತಿಲ್ಲ. ನೋಡೋಣ್ರಿ, ನಾವು ಮ್ಯಾಚ್ ಇದ್ದಾಗ ಅದ್ರ ಬಗ್ಗೆ ಮತ್ತೆ ಮಾತಾಡೋಕೆ ಬರೋಣ ಅಂತ. ಇಲ್ಲಿ ಮಟ್ಟ ಈ ವಿಡಿಯೋ ನೋಡಿರಿ, ಎಲ್ಲರಿಗೂ ಧನ್ಯವಾದಗಳು ರೀ. ಮತ್ತು ಯೂಟ್ಯೂಬ್ದಾಗ ನೋಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಫೇಸ್ಬುಕ್ ನೋಡ್ತಾರೆ ಒಂದು ಫಾಲೋ ಮಾಡ್ರಿ. ಹಂಗೆ ನೋಟಿಫಿಕೇಶನ್ ಬೆಲ್ ಇರ್ತದೆ, ಹೊಡೆದ್ರೆ ನೋಟಿಫಿಕೇಶನ್ ಬರ್ತದೆ. ಭಾಳಷ್ಟು ಮಂದಿ ವಿಡಿಯೋ ಬಿಟ್ಟಿರ್ತೀವಿ ಮಗ, ನಮಗೆ ನೋಟಿಫಿಕೇಶನ್ ಬರೋದು. ನೋಟಿಫಿಕೇಶನ್ ನಿಮ್ಗೆ ಬರ್ಬೇಕಂದ್ರೆ ಅಲ್ಲಿ ಬಾಜು ಒಂದು ಇರ್ತದ್ರಿ ಗಂಟೆ, ಅದು ಹೊಡೆದ್ರೆ ನೋಟಿಫಿಕೇಶನ್ ಬರ್ತೈತಿ. ದಯವಿಟ್ಟು ಅದಟ್ಟು ಹೊಡೆದು ಮುಗಿಸಿಬಿಡ್ರಿ. ಮತ್ತು ಮ್ಯಾಚ್ ಇದ್ದಾಗ ಮತ್ತೆ ಅದ್ರ ಬಗ್ಗೆ ಮಾತಾಡೋಕೆ ಬರೋಣ ಅಂತ. ಆದ್ರೆ ನಮ್ಮ RCB ಕ್ವಾಲಿಫೈ ಹೋಗೈತೆ. ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಹಾಕಿರಿ. ಮತ್ತೆ ಮ್ಯಾಚ್ ಇದ್ದಾಗ ಮತ್ತೆ ಬರೋಣ ಅಂತ. ಗೆಚ್ಚ ಗಿಲ್ಗೆಲೆ ಜೈ RCB. ಸಲಾಂ ಮಾತ್ರ ಕಪ್ಪ ನಮ್ದ. ನಮಸ್ಕಾರ.